ಸಿಎಂ ಸಿದ್ದರಾಮಯ್ಯ ನಿವಾಸದ ಎದುರು ಕಟ್ಟಡವೊಂದರ ಕ್ರೇನ್ ವಾಹನ ಸವಾರನ ಮೇಲೆ ಬೀಳುವ ಆತಂಕ ಎದುರಾಗಿದೆ. ಕಟ್ಟಡ ಕಾಮಗಾರಿ ಸ್ಥಗಿತಗೊಂಡು 2 ವರ್ಷಗಳಾದರೂ ಕ್ರೇನ್ ಮೇಲೆಯೇ ಇದೆ. ಗಾಳಿ ಮಳೆಯಿಂದ ಕ್ರೇನ್ ಬಿದ್ದರೆ ಭಾರಿ ಅನಾಹುತವಾಗುವ ಸಾಧ್ಯತೆ ಹೆಚ್ಚಿದೆ. ಸಿಗ್ನಲ್ ಇರೋದ್ರಿಂದ ದಿನನಿತ್ಯ ಸಾವಿರಾರು ಸವಾರರು ಪಾದಚಾರಿಗಳು ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಇತ್ತ ಕಡೆ ಗಮನ ಹರಿಸದ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಕಿಡಿಕಾರಿದ್ದಾರೆ. ಅಧಿಕಾರಿಗಳಿಗೆ ಕ್ರೇನ್ ತೆರವುಗೊಳಿಸುವಂತೆ ಅಪ್ಶಾಟ್ ಲೇಔಟ್ ನಿವಾಸಿಗಳ ಅಸೋಸಿಯೇಷನ್ ಆಗ್ರಹಿಸಿದ್ದಾರೆ. ವೃದ್ಧೆಯ ಚಿನ್ನದ ಸರ ಎಗರಿಸಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನು ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 3 ಖತರ್ನಾಕ್ ಕಳ್ಳಿಯರನ್ನ ಬಂಧಿಸಲಾಗಿದೆ. ಬಂಧಿತ 3 ತಮಿಳುನಾಡು ಮೂಲದ ಶೀತಲ್, ಕಾಳಿಯಮ್ಮ, ಮಾರಿಯಮ್ಮ ಅಂತ ಗುರುತಿಸಲಾಗಿದೆ. ಹೆಚಮಾಡಿಯ ಗರಡಿ ನೇಮೋತ್ಸವದಲ್ಲಿ ಕಳ್ಳಿಯರ ಗ್ಯಾಂಗ್ ವೃದ್ಧೆಯ ಚಿನ್ನ ಎಗರಿಸಿ ಎಸ್ಕೇಪ್ ಆಗಿತ್ತು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ದೃಶ್ಯ ಆಧರಿಸಿ ಕಳ್ಳಿಯರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಎಡವಟ್ಟಿಗೆ ರೋಗಿ ಕಂಗಾಲಾಗಿದ್ದಾನೆ. ಓ ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿಗೆ ಎ ಪಾಸಿಟಿವ್ ರಕ್ತ ಕೊಟ್ಟಿದ್ದಾರೆ. ರಕ್ತಹೀನತೆ ಚಿಕಿತ್ಸೆಗೆ ಬಂದಿದ್ದ ವ್ಯಕ್ತಿಗೆ ಬೇರೆ ಗುಂಪಿನ ರಕ್ತ ಕೊಟ್ಟ ವೈದ್ಯರು ಎಡವಟ್ಟು ಮಾಡಿದ್ದಾರೆ. ರಕ್ತ ಪಡೆದಿದ್ದ ಪುನೀತ್ ಸೂರ್ಯ ಸ್ಥಿತಿ ಗಂಭೀರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ಪೊಲೀಸರಿಗೆ ಪುನೀತ್ ಸೂರ್ಯ ಕುಟುಂಬಸ್ಥರು ದೂರು ನೀಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಮಾಡಿದ ತಪ್ಪನ್ನ ಜಯನಗರ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಸುರೇಂದ್ರ ಒಪ್ಪಿಕೊಂಡಿದ್ದಾರೆ. ಈ ಘಟನೆಯ ಬಗ್ಗೆ ವರದಿ ನೀಡೋದಕ್ಕೆ ಸಮಿತಿ ರಚನೆ ಮಾಡಿದ್ದೇವೆ. ನಾನು ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಉಮೇಶ್ 9 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಹಿಂದೆ ಯಾವತ್ತೂ ಇಂಥ ಸಮಸ್ಯೆಗಳು ಆಗಿರಲಿಲ್ಲ. ಇಂಥ ಘಟನೆಗಳು ಮರುಕಳಿಸದಂತೆ ಹೆಚ್ಚಿನ ನಿಗಾ ವಹಿಸ್ತೇವೆ ಅಂತ ಸುರೇಂದ್ರ ಹೇಳಿದರು. ಪೇಷಂಟ್ಗೆ ಆವಾಗ ಸ್ವಲ್ಪ ಚಳಿ ಅಂತ ನಡ್ಕೊಬರ್ತಕ್ಕಂಥದ್ದು, ತಲೆನೋವು ಆಗ್ತಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಇಮಿಡಿಯೇಟಾಗಿ. ಸಿಸ್ಟ್ರು ಆಮೇಲೆ ತಳಪ ಸ್ಲೋ ಆಗಿಬಿಡ್ತೀನಿ ಅಂತ ನೋಡೋಕ್ಕೆ ಇದು ಮಾಡಿದಕ್ಕ ಅವ್ರಿಗೇನಾಗಿದೆ, ಆ ಕೆಳಗಡೆ ಇನ್ನೊಂದು ಸ್ಟಿಪ್ ಇರುತ್ತೆ, ಅದು ಎ ಪಾಸಿಟಿವ್, ಅದು ಒರಿಜಿನಲ್ ದಿಸ್ತಿಂಗ. ಇವರು ಈ ಕಡೆ ನಮಗೆ ಇಶ್ಯೂಯೆನ್ಸ್ ನೋಟಿಸಲ್ಲಿ ಓ ಪಾಸಿಟಿವ್ ಇದ್ದರು, ಅದು ಸಿಸ್ಟ್ರು ಓ ಪಾಸಿಟಿವ್ ಮ್ಯಾಚ್ ಆಗ್ತಿದೆ. ಆಮೇಲೆ ಸಿಸ್ಟ್ರಿಗೆ ಗೊತ್ತಿತ್ತಲ್ಲ 2 ದಿನದಿಂದ ಅವ್ರು ಹಾಕಿರೋದು ಓ ಪಾಸಿಟಿವೇ, ಸೊ ಕರೆಕ್ಟಾಗಿ ಅಂತ ಅಂದ್ಕೊಂಡು ಇದೇನು ಎ ಪಾಸಿಟಿವ್ ಅಂತ ಇಮಿಡಿಯೇಟಾಗಿ ತೆಗೆದು ನೋಡಿದಾಗ ಎ ಪಾಸಿಟಿವ್ ಇದಕ್ಕೆ ಇವರು ಕ್ರಾಸ್ ಮ್ಯಾಚ್ ಆಗಿ ಓ ಪಾಸಿಟಿವ್ ಸ್ಲಿಪ್ ಅಂತ ಕಂಡು ಬಂದ ತಕ್ಷಣ ಇಮಿಡಿಯೇಟಾಗಿ ಲ್ಯಾಬ್ಗೆ ಇದಾಗಿದೆ. ಪೇಷಂಟ್ ಅಟೆಂಡರ್ಸ್ಗೂ ಅಲ್ಲೇ ಇದ್ದಿದೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಆತಂಕಕ್ಕೆ ಒಳಗಾಗಿ ಇದಾಯಿತು. ಆಮೇಲೆ ಸಿಸ್ಟರ್ ಇಮಿಡಿಯೇಟಾಗಿ ವೀರಣ್ಣ ಸರ್ಗೆ ಅಡ್ಮಿಷನ್ ಫೋನ್ ಮಾಡಿದ್ರು. ಟೀಮ್ ಆಫ್ ಡಾಕ್ಟರ್ಸ್ ಅವರು ಸುಷ್ಮಾ ಎಲ್ಲ ಬಂದು ಇಮಿಡಿಯೇಟಾಗಿ ಐಸಿಯುಗೆ ಶಿಫ್ಟ್ ಮಾಡಿಕೊಂಡ್ರು, ಸ್ಟಾಪ್ ಮಾಡಿ. ಪೇಷಂಟ್ ಕಂಡೀಷನ್ ಸ್ಟೆಬಿಲೈಸ್ ಇತ್ತು ಅಂತ ಹೇಳಿದರು. ಉಮೇಶ್ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿ ಮೇಲೆ ಹುಲಿ ದಾಳಿ ಮಾಡಿದ್ದು ಸ್ಥಳದಲ್ಲೇ ಸಣ್ಣ ಹೈದ ಮೃತಪಟ್ಟಿದ್ದಾನೆ. ಬಂಡೀಪುರದ ಮರಳಳ್ಳ ಕ್ಯಾಂಪ್ ಬಳಿ ಈ ಘಟನೆ ನಡೆದಿದೆ. ಕಳೆದ 8 ವರ್ಷಗಳಿಂದ ವಾಚರ್ ಆಗಿ ಸಣ್ಣ ಹೈದ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಹುಲಿ ದಾಳಿ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.